ಅಬ್ಬಬ್ಬಾ ಬುಟ್ಟಿ ತುಂಬ ಸೊಪ್ಪು ನುಗ್ಗೆಕಾಯಿ ತಿಂಗಳ ಹಿಂದೆ ಹಾಕಿರೋಂಥ ನೌಕೋಲು ಒಂದು ಸಣ್ಣ ಹಾರ್ವೆಸ್ಟು ಹಾಗೆಯೇ ನೌಕೋಲ್ನಾರನ್ನ ನಾನು ಯಾವ ಥರ ನಾಟಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನಾನು ನಿಮ್ಮ ಹೇಮಾ. ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಕೆಲವು ಕಾರಣಾಂತರಗಳಿಂದ ನಾನು ಈ ಸೊಪ್ಪನ್ನು ಹಾರ್ವೆಸ್ಟ್ ಮಾಡೋಕ್ಕಾಗಿರಲಿಲ್ಲ. ಬನ್ನಿ ಇವಾಗ ನೌಕೋಲ್ನಾರನ್ನ ನಾಟಿ ಮಾಡ್ಕೊಳ್ಳೋಣ. ನಾವು ಈ ಪಾಟಲ್ಲಿ ಮೊದಲೇ ನಾನು ಸೊಪ್ಪು ಹಾಕಿದ್ದೆ, ಆ ಸೊಪ್ಪು ಸರಿಯಾಗಿ ಬಂದಿರಲಿಲ್ಲ. ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಅದಕ್ಕೆ ನಾನು ಇವಾಗ ನೌಕೋಲನ್ನ ಹಾಕ್ತಾಯಿದ್ದೀನಿ. ಈ ನೌಕೋಲನ್ನ ಬೆಳ್ಕೊಳ್ಳೋದು ತುಂಬಾ ಈಸಿ. ನಾವು ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಸ್ವಲ್ಪ ಮಣ್ಣನ್ನು ಕೆದಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರನೂ ಕೊಡ್ಬೋದು. ಹಾಗೆಯೇ ಲಿಕ್ವಿಡ್ ರೂಪದಲ್ಲಿ ನಾವು ಇದಕ್ಕೆ ಗೊಬ್ಬರ ಕೊಟ್ಟಾಗ ಗಿಡ ಚೆನ್ನಾಗಿ ಬರುತ್ತೆ. 15 ದಿವಸಕ್ಕೆ ಒಂದ್ಸತಿ ಇದಕ್ಕೆ ಗೊಬ್ಬರನ ನಾವು ಕೊಡಬೇಕು. ನೀವು ನೋಡ್ತಾ ಇರೋ ಹಾಗೆ ನಾನು ಯಾವ್ಯಾವ ಕಡೆ ನಾಟಿ ಮಾಡಿದ್ದೀನಿ ಅಂತ ನೋಡಿ. ಅದ್ರ ಜೊತೆಗೆ ನಾನು ನಾಟಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಇದೆ. ನಾನು ಯಾವಾಗಲೂ ಏನೇ ಮಾಡಿದ್ರು ಒಂದೊಂದು ಬೆಳೆನ ಬೆಳೆಯೋಕ್ಕೆ ಹೋಗಲ್ಲ, ಒಂದರಲ್ಲಿ 4 ಬೆಳೆ ಬೆಳೆಯೋದು ನನಗೆ ಅಭ್ಯಾಸ. ಹಾಗೆಯೇ ಒಂದು ಚಿಕ್ಕ ಹಾರ್ವೆಸ್ಟು ಸೊಪ್ಪನ್ನು ಹಾರ್ವೆಸ್ಟ್ ಮಾಡೋಣ ಬನ್ನಿ. ನೋಡಿ ಸೊಪ್ಪು ಇದೆ ಫಸ್ಟ್ ಟೈಮು, ಅಂದರೆ ಎಲ್ಲನೂ ಬಂದಿಲ್ಲ ಸೊಪ್ಪು, ಒಂದು ಕಡೆಗೆ ಮಾತ್ರ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು 4 ಜನ ಮನೇಲಿರೋರಿಗೆ ಕರೆಕ್ಟಾಗಿದು ಸರಿ ಹೋಗುತ್ತೆ. ನಾವು ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಹಾಗೆಯೇ ಇದು ಹೂವು ಬಂದ್ಬಿಟ್ಟಿದೆ, ತುಂಬ ದಿನ ಆಗಿದೆ. ಎಲೆ ಮಾತ್ರ ಬಿಡಿಸ್ಕೊಂಡು ಏನಾದರೂ ಅಡುಗೆಗೆ ಉಪಯೋಗಿಸ್ಕೋಬೋದು. ಇದನ್ನು ಹಾರ್ವೆಸ್ಟ್ ಮಾಡೋಣ ಬನ್ನಿ. ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ತೋಟದಲ್ಲಿ ನಾವು ಈ ಥರ ಸೊಪ್ಪುಗಳು ಬೆಳ್ಕೊಂಡಾಗ ಆಗೋ ಖುಷಿನೇ ಬೇರೆ. ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ. ಹಾಗೆಯೇ 4 ನುಗ್ಗೆಕಾಯಿ ಸಿಕ್ಕಿದೆ. ಬನ್ನಿ ಹಾರ್ವೆಸ್ಟ್ ಮಾಡೋಣ. ನೋಡಿ ಒಂದೇ ಗಿಡದಲ್ಲಿ 4 ನುಗ್ಗೆಕಾಯಿ ಸಿಕ್ಕಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಬುಟ್ಟಿ ತುಂಬ ಸೊಪ್ಪು, 4 ನುಗ್ಗೆಕಾಯಿ. ಮಾರನೇ ದಿನ ಇನ್ನೊಂದು ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡಿ ಇದು ಅಂಜೂರ ಗಿಡ, ಅಂಜೂರದ್ರಲ್ಲಿ 2 ಅಂಜೂರ ಬಿಟ್ಟಿದೆ. ನಮಗೆ ಮೇಲೆ ಇಲಿ ಕಾಟ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. 1, 2 ಸಿಗ್ತಾಯಿದೆ, ಆದರೆ ಇಲಿ ತಿಂದಾಗ್ತಾಯಿದೆ. ಅದಕ್ಕೆ ನಾನು ಸ್ವಲ್ಪ ಹಸಿ ಇರೋವಾಗೇ ಅದನ್ನು ಹಾರ್ವೆಸ್ಟ್ ಮಾಡಿಬಿಡ್ತಾಯಿದ್ದೀನಿ. ನೋಡಿ 2 ಅಂಜೂರ ಸಿಕ್ಕಿದೆ. ಹಾಗೆಯೇ ಒಂದು 4 ಬದನೆಕಾಯಿ ಸಿಕ್ಕಿದೆ. ಇದು 3 ದಿವಸದಿಂದ ಮಾಡಿರೋಂಥ ವಿಡಿಯೋ. ಹಾಗೆಯೇ ಒಂದು ಚೆರಿ ಸಿಕ್ಕಿದೆ. ನಾನೇನು ಕಿಚನ್ ಕಾಂಪೋಸ್ಟ್ ಹಾಕಿದ್ದೆ ಅದರಲ್ಲಿ ಬಂದಿರೋಂಥ ಕೊತ್ತಂಬರಿನ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.